ಯು ಆರ್ ದ ಮಾಸ್ಟರ್ ಆಫ್ ಯುವರ್ ಡೆಸ್ಟಿನಿ. ನಮ್ಮ ಹಣೆ ಬರಹದ ಶಿಲ್ಪಿ ನಾವೇ ಅನ್ನೋದಕ್ಕೆ ಒಂದು ಸಣ್ಣ ಕತೆ ಹೇಳುತ್ತೇನೆ ಕೇಳಿ. ಒಬ್ಬ ಮಹಾನ್ ಶಿಲ್ಪಿ ಇದ್ದ. ಅವನು ಅಂದವಾದ ವಿಗ್ರಹಗಳನ್ನು ಕೆತ್ತುವುದರಲ್ಲಿ ಪ್ರಸಿದ್ಧನಾಗಿದ್ದ. ಒಮ್ಮೆ ಅವನ ಕೈಗೆ ಒಂದು ದೊಡ್ಡ ಕಲ್ಲು ಸಿಕ್ಕಿತು. ಅವನು ತನ್ನ ಉಳಿ ಮತ್ತು ಸುತ್ತಿಗೆಯಿಂದ ಆ ಕಲ್ಲನ್ನು ಕೆತ್ತಲು ಪ್ರಾರಂಭಿಸಿದ. ಕೆಲವು ಹೊತ್ತಿನ ನಂತರ ಕಲ್ಲು ಗಟ್ಟಿಯಾಗಿ ಅಳುತ್ತಾ ಹೇಳಿತು, ಅಯ್ಯೋ, ನನಗೆ ನೋವಾಗ್ತಾ ಇದೆ, ದಯವಿಟ್ಟು ಹೊಡಿಬೇಡ, ಸುಮ್ಮನೆ ಬಿಟ್ಟು ಬಿಡು, ನಾನು ಹೀಗೆ ಆರಾಮಾಗಿ ಇರುತ್ತೇನೆ ಎಂದಿತು. ಶಿಲ್ಪಿ ನಸುನಕ್ಕು ಹೇಳಿದ, ನೋಡು, ಈಗ ನೀನು ಬರೀ ಕಲ್ಲು. ನೀನು ಈ ನೋವನ್ನು ಸಹಿಸಿಕೊಂಡ್ರೆ ನಾನು ನಿನ್ನನ್ನು ಒಂದು ಸುಂದರವಾದ ದೇವರ ವಿಗ್ರಹವನ್ನಾಗಿ ಮಾಡುತ್ತೇನೆ. ನಂತರ ಜನರು ನಿನ್ನ ಮುಂದೆ ಕೈ ಮುಗಿದು ಬೇಡಿಕೊಳ್ತಾರೆ. ಆದರೆ ಈಗಲೇ ನೀನು ಓಡಿ ಹೋದ್ರೆ ನೀನು ಬರೀ ರಸ್ತೆಯ ಅಂಚಿನ ಕಲ್ಲಾಗಿಯೇ ಉಳಿತೀಯ ಅಂತ. ಶಿಲ್ಪಿಯ ಮಾತು ನಿಜವೆನಿಸಿ ಆ ಕಲ್ಲು ನೋವನ್ನು ಸಹಿಸಿಕೊಂಡಿತು. ಶಿಲ್ಪಿ ಅದನ್ನು ಸುಂದರವಾಗಿ ಕೆತ್ತಿದ. ಕೆಲವೇ ದಿನಗಳಲ್ಲಿ ಅದು ದೇವಸ್ಥಾನದ ಗರ್ಭಗುಡಿಯಲ್ಲಿ ನೆಲೆಸಿತು. ಎಲ್ಲರೂ ಅದಕ್ಕೆ ಪೂಜೆ ಮಾಡಿದರು. ಸ್ನೇಹಿತರೆ, ಇಲ್ಲಿ ಶಿಲ್ಪಿ ಯಾರು ಗೊತ್ತೇ? ಅದು ನೀವೇ. ನಿಮ್ಮ ಬದುಕಿನ ಶಿಲ್ಪಿ ಬೇರೆ ಯಾರೂ ಅಲ್ಲ, ಅದು ನೀವೇ. ಆ ಕಲ್ಲು ನಿಮ್ಮ ಬದುಕು ಮತ್ತು ನಿಮ್ಮ ಈಗಿನ ಪರಿಸ್ಥಿತಿ, ಉಳಿ ಮತ್ತು ಸುತ್ತಿಗೆ ನಿಮ್ಮ ಕಷ್ಟಗಳು, ಸವಾಲುಗಳು ಮತ್ತು ನೀವು ದಿನನಿತ್ಯ ಮಾಡುವ ಕಠಿಣ ಪರಿಶ್ರಮ. ನಾವೆಲ್ಲರೂ ಆ ಕಲ್ಲಿನ ಹಾಗೆ ಕಷ್ಟ ಬಂದಾಗ ಅಳ್ತೇವೆ, ಈ ಕೆಲಸ ನನಗೆ ಬೇಡ, ಜೀವನ ತುಂಬ ಕಷ್ಟಕರವಾಗಿದೆ ಎಂದು ಕೈ ಚೆಲ್ಲಿ ಕುಳಿತುಕೊಳ್ತೇವೆ. ಆದರೆ ನೆನಪಿಡಿ, ಜೀವನದಲ್ಲಿ ಬರುವ ಪ್ರತಿಯೊಂದು ಸವಾಲು ನಿಮ್ಮನ್ನು ರೂಪಿಸುತ್ತದೆ. ನೀವು ಆ ನೋವನ್ನು, ಕಷ್ಟವನ್ನು ಎದುರಿಸಿ ಮುನ್ನಡೆದರೆ ಮಾತ್ರ ನೀವು ಜೀವನದಲ್ಲಿ ಒಂದು ಅದ್ಭುತ ವ್ಯಕ್ತಿಯಾಗಿ ಹೊರಹೊಮ್ಮುತ್ತೀರಿ.